ಮಂಡ್ಯದಲ್ಲಿ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಉಂಟಾಗ್ತಾ ಇದೆ. ಅದಕ್ಕೆ ಕಾರಣ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನು ಹಾಕಿದ ವಿವಾದ ಈಗ ಅಬುಗಿಲೇಳ್ತಾ ಇದೆ. ಯಾಕೆ ಈ ವಿವಾದ ಎತ್ತು, ಇದಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಅಲ್ಲಿಯ ಸ್ಥಳೀಯ ಶಾಸಕರಾದಂತಹ ಮಂಡ್ಯ ಶಾಸಕರಾದಂತಹ ರವಿಕುಮಾರ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ರಾತ್ರೋರಾತ್ರಿ ಈ ಧ್ವಜದ್ದು ಒಂದು ವಿವಾದ ಸುತ್ತಕೊಂಡಿದೆ. ಈ ಧ್ವಜದ ಏನು ವಿವಾದ ಇದು, ಯಾಕೆ ಇಷ್ಟೊಂದು ಗಲಾಟೆ ಆಗ್ತಾ ಇದೆ ಅಂತ ಸರ್ ತಮಗೆ ಏನು ಮಾಹಿತಿ ಇದೆ? ಗಲಾಟೆ ಮಾಡಿಸ್ತಾ ಇದ್ದಾರೆ. MP ಎಲೆಕ್ಷನ್ ಬಂದಿದೆಯಲ್ಲ, ಅದಕ್ಕೆ ಗಲಾಟೆ ಮಾಡಿಸ್ತಾ ಇದ್ದಾರೆ. ಅಲ್ಲಿರೋ ಜನಕ್ಕೆ ಧ್ವಜ, RSS ಹೋರಾಟ ಅಂದ್ರೇ ಗೊತ್ತಿಲ್ಲ. ಅದು ಮುಗ್ಧ 2000 ಜನ ಇರುವಂಥ ಹಳ್ಳಿ. ಮೇಯ್ನ್ ರೋಡ್ ಇದೆ ಒಂದು, ಶ್ರಾವಣ ಬೆಳಗೊಳ ಟು ಬೀದರ್ ಟು ನಂಜನಗೂಡು ಹೈವೇ. ಅದು ಹೈವೇ ಆ ಕಡೆ ಒಂದು ಹನುಮಾನ್ ದೇವಸ್ಥಾನ ಇದೆ, ಈ ಕಡೆ ಜಾಗ ಸರ್ಕಾರಿ ಜಾಗ, ಬಸ್ ಸ್ಟ್ಯಾಂಡ್ಗೆ ಅಂತ ಮೀಸಲಿಟ್ಟಿರೋ ಜಾಗ. 20 ದಿನಕ್ಕೆ ಮುಂಚೆ ನಾನು ಬಸ್ ಸ್ಟ್ಯಾಂಡ್ ಕಟ್ಟೋಣ, 2 ಕೋಟಿ ರೂಪಾಯಿಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟೋಣ ಜನಕ್ಕೆ ಅಂತೇಳಿ ಹೋಗಿದ್ದೆ. ಆಗ ಒಂದು 10 ಜನ JDSನ ಹುಡುಗರು ಬಂದು ಇಲ್ಲೊಂದು ಗಡಗಂಬ ನೆಡ್ತೀವಿ ಅಂದರು. ಗಡಗಂಬ ಅಂದರೆ ದೇವಸ್ಥಾನ ಮುಂದೆಗಡೆ ಒಂದು ಕಲ್ಲಿರುತ್ತೆ. ನಾನು ಹೇಳಿದೆ, ನೋಡೋ ಗಡಗಂಬ ನೆಟ್ಟರೆ ನಾನೇನು ವಿರೋಧ ಇಲ್ಲ, ಬಟ್ ಇದೊಂದು ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ, ಒಂದು ಬಸ್ ಸ್ಟ್ಯಾಂಡ್ ಕಟ್ಟೋಣ. ಅಣ್ಣ, ನೀವೇನಾದರೂ ಬಸ್ ಸ್ಟ್ಯಾಂಡು ನಾಳೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಇವತ್ತು ಹೇಳ್ಬಿಡಿ, ಆ ಗಡಗಂಬನ ಚೇಂಜ್ ಮಾಡ್ತೀವಿ. ಅವ್ರು ಅಂದ್ಕೊಂಡಿದ್ರು ಮಂಡ್ಯ ಇತಿಹಾಸದಲ್ಲಿ ಇವತ್ತು ಹೇಳ್ಬಿಟ್ಟು ಹೋದ್ರೆ ಇನ್ನು 5 ವರ್ಷಕ್ಕೆ ಬರೋ MLA ಎಲ್ಲಿ ಬರ್ತಾರೆ ನಡೋಣ ಅಂತ ಅಂದ್ಕೊಂಡಿದ್ರು. ನಾನು ಹೇಳಿದ 2 ದಿನಕ್ಕೆ KSRTC ಅವ್ರನ್ನ ಕಳಿಸಿ ಸರ್ವೆ ಮಾಡಿಸಿದ್ವಿ. ಅಲ್ಲೇ ಬಸ್ ಸ್ಟ್ಯಾಂಡ್ ಆಗ್ಬಿಡುತ್ತಲ್ಲ ಅಂತ ಅವ್ರಿಗೆ ಹೊಟ್ಟೆ ಕಿಚ್ಚು ಬಂತು, ಪ್ಲಸ್ ಅಭಿವೃದ್ಧಿ ಆಗುತ್ತಲ್ಲ ಅಂತ. ಆಮೇಲೆ ಮುಖ್ಯಮಂತ್ರಿಗಳ ಅನುದಾನದಲ್ಲಿ 50 ಲಕ್ಷನ ಅದಕ್ಕೆ ಎತ್ತಿಟ್ಟೆ, ಅದು ಲೆಟ್ರನ್ನೂ ಕೊಡ್ತೀನಿ. ಪ್ಲಸ್ KSRTCಯಿಂದ 1.5 ಕೋಟಿ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು. 2 ಕೋಟಿಯಲ್ಲಿ ಬಸರಾಳಲ್ಲಿ ಒಂದು, ಕೆರಗೋಡಲ್ಲಿ ಒಂದು ಕಟ್ಟಬೇಕು ಅಂತ. ಇದ್ದಕ್ಕಿದ್ದಂಗೆ ಈ 20 ದಿನದಲ್ಲೇ ಗ್ರಾಮ ಪಂಚಾಯತಿಗೆ ಒಂದು ಲೆಟ್ರ್ ಕೊಟ್ಟರು. ನೋಡ್ರಿ, ಹಳ್ಳಿಗಳಲ್ಲಿ ಹಿಂಗೆ ಒಂದು ಕಡೆ ಕಾಂಗ್ರೆಸ್ಸು, ಒಂದು ಕಡೆ JDS. ಈಗ BJP ಇರೋ ಕಡೆ ಒಂದು ಕಡೆ BJP, ಒಂದು ಕಡೆ ಕಾಂಗ್ರೆಸ್ ಇರುತ್ತೆ. ಇಲ್ಲೂ JDS ಬೆಂಬಲಿಗೆ ಇದು ಗ್ರಾಮ ಪಂಚಾಯತಿ ಇರ್ತಾರಲ್ಲ, ಆಯಿತು, ಅಲ್ಲಿ ನಿಮಗೆ ಒಂದು ಲೆಟ್ರ್ ಕೊಟ್ಟಿದ್ದೀನಿ ನೋಡಿ. ಗ್ರಾಮ ಪಂಚಾಯತಿಯಿಂದ 5ನೇ ತಾರೀಕು ಇಶ್ಯೂ ಆಗಿರೋ ಲೆಟ್ರಲ್ಲಿ ಭಾರತದ ರಾಷ್ಟ್ರಧ್ವಜ ಅಥವಾ ರಾಜ್ಯ ಧ್ವಜವನ್ನು ಮಾತ್ರ ನೆಡಲು ನಿಮಗೆ ಅನುಮತಿ ಕೊಡ್ತಾ ಇದ್ದೀವಿ, ಯಾವುದೇ ಧಾರ್ಮಿಕ ಪಕ್ಷದ ಬಾವುಟವನ್ನು ನೆಡಲು ನಾವು ಪರ್ಮಿಷನ್ ಇಲ್ಲ ಅಂತೇಳಿ ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈ 15ನೇ ತಾರೀಕಿಂದ ಇವರು ಶುರು ಮಾಡಿದ್ರು. ಅಲ್ಲಿ ನಾವು ನೆಗ್ಲೆಕ್ಟ್ ಮಾಡಿದ್ವಿ, ಏನೋ ಹುಡುಗರು, ನಮ್ಮ ಹುಡುಗರೇ ಅಲ್ವಾ, ಏನೋ ನಮ್ಮ ಜೊತೆ ಇರೋರು ಓಡಾಡ್ಕೊಂಡಿದ್ದಾರೆ, ಇವರು ಇರಲಿ ಅಂತ ನಾವು ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ. ಇವರು 20ನೇ ತಾರೀಕು ಅಲ್ಲೋಗಿ HD ಕುಮಾರಸ್ವಾಮಿಯವರು ಪಕ್ಕದೂರಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಬರುತ್ತೆ, ಅವ್ರ ಕೈಲಿ ಮಾಡಿಸ್ಬಿಡೋಣ ಅಂತೇಳಿ ನೆಟ್ಟರು. ತೊಗೊಂಡಿರೋದು ಏನು ಪರ್ಮಿಷನ್ನು, ರಾಷ್ಟ್ರಧ್ವಜ ಇದು ಧ್ವಜ ಅಂತ ತಗೊಂಡು ಕೇಸರಿ ಧ್ವಜ ಹಾಕಿದ್ರು. ನಾವು ಅದನ್ನು ಕೇಳೋಕ್ಕೆ ಹೋಗಲಿಲ್ಲ, ನೆಗ್ಲೆಕ್ಟ್ ಮಾಡಿದ್ವಿ. 22ನೇ ತಾರೀಕು ನಾನು ಒಂದು 40 ದೇವಸ್ಥಾನಕ್ಕೆ ಹೋಗಿದ್ದೀನಿ. ಮಂಡ್ಯದಲ್ಲಿ RSS ಭವನ ಆಗಬೇಕಾದ್ರೆ ಮೈಸೂರಿನ ತಿಪ್ಪೇಸ್ವಾಮಿ ಅಂತ RSS ಪ್ರವಾಚಕರು ನನ್ನ ಮನೆಗೆ ಬಂದಿದ್ರು ಒಂದು 10 ವರ್ಷದಿಂದ. 1 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದೀನಿ. ಈಗ ಹೋರಾಟ ಮಾಡ್ತಾರೋ ಯಾರು ನನಗೆ ಗೊತ್ತಿರೋಂಗೆ RSS ಹಿಂದುತ್ವಕ್ಕೆ 10 ರೂಪಾಯಿ ಖರ್ಚು ಮಾಡಿಲ್ಲ. 22ನೇ ತಾರೀಕು ಅಯೋಧ್ಯೆ ರಾಮ ಮಂದಿರ ದಿವಸ 40 ದೇವಸ್ಥಾನಕ್ಕೆ ಹೋಗಿದ್ದೀನಿ. ಮಿನಿಮಮ್ ಅಂದರೂ ಒಂದು 10 ಲಕ್ಷ ಖರ್ಚು ಮಾಡಿದ್ದೀವಿ, ದೇವಸ್ಥಾನಕ್ಕೆಲ್ಲ ದುಡ್ಡು ಕೊಟ್ಟಿದ್ದೀವಿ. ಇವರು 23ನೇ ತಾರೀಕು ಒಂದು ಇನ್ಸಿಡೆಂಟ್ ಆಯಿತು. ಅಲ್ಲಿನ ದಲಿತ ಸಮುದಾಯದವರು ಸರ್ಕಾರಿ ಜಾಗದಲ್ಲಿ ನೀವು ಕೇಸರಿ ಬಾವುಟ ಕೊಟ್ಟಿದ್ರೆ ನಮಗೆ ಅಂಬೇಡ್ಕರ್ ಬಾವುಟ ನೆಡೋಕ್ಕೆ ಪರ್ಮಿಷನ್ ಕೊಡಿ ಅಂತ DC-ಗೊಂದು, ಗ್ರಾಮ ಪಂಚಾಯತಿಗೊಂದು ಲೆಟ್ರ್ ಕೊಟ್ಟರು. ಅದಾದ ನಂತರ ರೈತ ಸಂಘದವರು ನಮ್ಮ ಬಾವುಟ ನೆಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಲೆಟ್ರ್ ಕೊಟ್ಟರು. ಅದಾದಮೇಲೆ ಕನಕ ಯುವ ಸೇನೆಯವರು ಕನಕ ಒಂದು ಬಾವುಟ ಹಾಕಬೇಕು ಅಂತ ಲೆಟ್ರ್ ಕೊಟ್ಟರು. ಆಗ DC ಇದೇನೋ ಇಲ್ಲಿ ಕಿತಾಪತಿ ಆಗ್ತಾಯಿದೆ ಅಂತ ಲೆಟ್ರ್ ತರಿಸ್ಕೊಂಡ್ರು. ಅಲ್ಲ ರೀ, ನೀವು ಭಾರತದ ದೇಶದ ಬಾವುಟ ಹಾಕೋಕ್ಕೆ ಪರ್ಮಿಷನ್ ತೊಗೊಂಡು ಕೇಸರಿ ಧ್ವಜ ಹಾಕಿದ್ರೆ ಇದು ತಪ್ಪು. ಈಗ ನಾವು ಒಂದು ಕಡೆ ಸರ್ಕಾರಿ ಜಾಗದಲ್ಲಿ ನಾವು ಅನ್ಯ ಧರ್ಮದ ಪಕ್ಷದ ಬಾವುಟ ನೆಡೋಕ್ಕೆ ಪರ್ಮಿಷನ್ ಕೊಟ್ಟರೆ